ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹುಟ್ಟಿದಾಗಿನಿಂದ 1 ತಿಂಗಳ ಅವಧಿಯ ನವಜಾತ ಶಿಶುಗಳ ಆರೈಕೆ ಅತ್ಯಂತ ಸೂಕ್ಷ್ಮ ಹಾಗೂ ಮಹತ್ವದ ಹಂತವಾಗಿದೆ. ಈ ಹಂತದಲ್ಲಿ ಶಿಶುವಿನ ದೇಹದ ಅಂಗಾಂಗಗಳು ಸಂಪೂರ್ಣವಾಗಿ ಬೆಳೆದಿರುವುದಿಲ್ಲ. ರೋಗ ನಿರೋಧಕ ಶಕ್ತಿಯೂ ಕೂಡ ಕಡಿಮೆ ಇರುತ್ತೆ. ಆದ್ದರಿಂದ ನವಜಾತ ಶಿಶುಗಳಲ್ಲಿ ಕೆಲ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು ಸಹಜ. ಈ ಕುರಿತಂತೆ ನಿಮಗೆ ಗೊತ್ತಿರಲೇಬೇಕಾದ ಪ್ರಮುಖ ಸಂಗತಿಗಳು ಇಲ್ಲಿವೆ ನೋಡಿ. ನವಜಾತ ಶಿಶುಗಳು ಅಂದ್ರೆ ಹುಟ್ಟಿದಾಗಿನಿಂದ 1 ತಿಂಗಳ ಅವಧಿಯೊಳಗಿರುವ ಮಕ್ಕಳು. ಈ ಅವಧಿ ಶಿಶುವಿನ ಜೀವನದಲ್ಲಿ ಅತ್ಯಂತ ಸೂಕ್ಷ್ಮ ಹಾಗೂ ಮಹತ್ವದ ಹಂತವಾಗಿದೆ. ಈ ಹಂತದಲ್ಲಿ ಶಿಶುವಿನ ದೇಹದ ಅಂಗಾಂಗಗಳು ಸಂಪೂರ್ಣವಾಗಿ ಬೆಳೆದಿರುವುದಿಲ್ಲ ಮತ್ತು ರೋಗ ನಿರೋಧಕ ಶಕ್ತಿಯು ಕಡಿಮೆ ಇರುತ್ತದೆ. ಆದ್ದರಿಂದ ನವಜಾತ ಶಿಶುಗಳಲ್ಲಿ ಕೆಲ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು ಸಹಜ. ಆಹಾರದ ವಿಚಾರದಲ್ಲಿ ವಿಜ್ಞಾನ ಹಾಗೂ ಆಯುರ್ವೇದವು ತಾಯಿಯ ಎದೆಹಾಲನ್ನೇ ಶಿಶುವಿಗೆ ಅತ್ಯುತ್ತಮ ಔಷಧಿ ಎಂದು ಪರಿಗಣಿಸುತ್ತದೆ. ಶಿಶುವಿನ ಆರೋಗ್ಯ ಬಹುಮಟ್ಟಿಗೆ ತಾಯಿಯ ಆಹಾರ ಮತ್ತು ಮನಸ್ಥಿತಿಯ ಮೇಲೆ ಅವಲಂಬಿತವಾಗಿದೆ. ತಾಯಿ ಹಗುರವಾದ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು. ಅತಿಯಾದ ಮಸಾಲೆ, ತಂಪು ಆಹಾರ ಮತ್ತು ಅಶಾಂತ ಜೀವನ ಶೈಲಿಯನ್ನು ತಪ್ಪಿಸಬೇಕು. ತಾಯಿ ಶಾಂತ ಮನಸ್ಸಿನಲ್ಲಿ ಇದ್ರೆ ತಾಯಿ ಹಾಲಿನ ಗುಣಮಟ್ಟವು ಉತ್ತಮವಾಗುತ್ತದೆ. ನವಜಾತ ಶಿಶುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಮೊದಲ ಸಮಸ್ಯೆ ಕಡಿಮೆ ತೂಕ ಮತ್ತು ದುರ್ಬಲತೆ. ಅಕಾಲಿಕ ಜನನ, ತಾಯಿಯಲ್ಲಿ ಮಗುವಿನ ಬೆಳವಣಿಗೆಗೆ ಅಗತ್ಯ ಪೋಷಕಾಂಶಗಳ ಕೊರತೆ, ಗರ್ಭಾವಸ್ಥೆಯ ತೊಂದರೆಗಳು ಇದರ ಪ್ರಮುಖ ಕಾರಣಗಳಾಗಿವೆ. ಕಡಿಮೆ ತೂಕವಿರುವ ಶಿಶುಗಳು ಬೇಗ ಸುಸ್ತಾಗುವುದು ಮತ್ತು ಸರಿಯಾಗಿ ಹಾಲು ಕುಡಿಯದಿರುವುದು ಸಾಮಾನ್ಯವಾಗಿ ಕಂಡುಬರುತ್ತದೆ. ಇಂತಹ ಸಂದರ್ಭಗಳಲ್ಲಿ ತಾಯಿಯ ಎದೆಹಾಲು ಅತ್ಯಂತ ಮುಖ್ಯವಾದ ಪೋಷಕಾಂಶವಾಗಿದೆ. ತಾಯಿ ಸಮತೋಲಿತ ಆಹಾರ ಸೇವಿಸುವುದರಿಂದ ಹಾಲಿನ ಗುಣಮಟ್ಟ ಹೆಚ್ಚಾಗಿ ಶಿಶುವಿನ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ಜೀರ್ಣಕ್ರಿಯೆ ತೊಂದರೆಗಳು ನವಜಾತ ಶಿಶುಗಳ ಮತ್ತೊಂದು ಸಾಮಾನ್ಯ ಸಮಸ್ಯೆ. ಕೆಲವೊಮ್ಮೆ ಹೊಟ್ಟೆ ನೋವು, ವಾಂತಿ, ಮಲಬದ್ಧತೆ ಅಥವಾ ಅತಿಸಾರ ಶಿಶುಗಳಲ್ಲಿ ಕಂಡುಬರುತ್ತವೆ. ನವಜಾತ ಶಿಶುವಿನ ಜೀರ್ಣಕ್ರಿಯೆ ವ್ಯವಸ್ಥೆ ಇನ್ನು ಪೂರ್ಣವಾಗಿ ಬೆಳವಣಿಗೆಯಾಗದಿರುವ ಕಾರಣ ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಆದ್ದರಿಂದ ಸರಿಯಾದ ಸಮಯಕ್ಕೆ ಹಾಲು ಕೊಡುವುದು ಹಾಗೂ ಹಾಲು ಕೊಟ್ಟ ನಂತರ ಮಕ್ಕಳಿಗೆ ತೇಗು ಬರಿಸುವುದು ಮತ್ತು ಅತಿಯಾಗಿ ಹಾಲು ಕುಡಿಸದಿರುವುದು ಬಹಳ ಮುಖ್ಯ. ನವಜಾತ ಪೀತಜ್ವರ ಅಥವಾ ಜಾಂಡಿಸ್ ಬಹುತೇಕ ಮಕ್ಕಳಲ್ಲಿ ಮೊದಲ ವಾರದೊಳಗೆ ಕಾಣಿಸಿಕೊಳ್ಳುತ್ತದೆ. ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಇದರ ಮುಖ್ಯ ಲಕ್ಷಣ. ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಸಹಜವಾಗಿದ್ದು ತಾಯಿಯ ಹಾಲನ್ನ ಹೆಚ್ಚಾಗಿ ನೀಡೋದ್ರಿಂದ ನಿಧಾನವಾಗಿ ಕಡಿಮೆಯಾಗುತ್ತದೆ. ಆದರೆ ಪೀತಜ್ವರ ತೀವ್ರವಾಗಿದ್ರೆ ವೈದ್ಯರ ಬಳಿಗೆ ಕರೆದೊಯ್ಯುವುದನ್ನು ತಡ ಮಾಡಬಾರದು. ಚರ್ಮದ ಸಮಸ್ಯೆಗಳು ನವಜಾತ ಶಿಶುಗಳಲ್ಲಿ ಸಾಮಾನ್ಯ. ಡೈಪರ್ ರ್ಯಾಶ್, ಬೆವರಿನ ಗುಳ್ಳೆಗಳು ಮತ್ತು ಸಣ್ಣ ದದ್ದುಗಳು ಚರ್ಮದ ಮೇಲೆ ಕಂಡುಬರುತ್ತವೆ. ಈ ಮಕ್ಕಳ ಚರ್ಮ ಅತಿ ಸೂಕ್ಷ್ಮವಾಗಿರುವುದರಿಂದ ಸ್ವಚ್ಛತೆ ಕಾಪಾಡುವುದು ಬಹಳ ಮುಖ್ಯ. ಮಗುವಿಗೆ ಹಾಕುವ ಬಟ್ಟೆಗಳು ಸದಾ ಸ್ವಚ್ಛವಾಗಿರಬೇಕು. ಹತ್ತಿ ಬಟ್ಟೆಗಳನ್ನ ಆಯ್ಕೆ ಮಾಡಿ ಹಾಕಿ ಡೈಪರ್ ಅಥವಾ ಒಳ ಉಡುಪುಗಳನ್ನ ನಿಯಮಿತವಾಗಿ ಬದಲಾಯಿಸಬೇಕು. ಸ್ವಲ್ಪ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯಿಂದ ಪ್ರತಿದಿನ ಮಸಾಜ್ ಮಾಡುವುದರಿಂದ ಶಿಶುವಿನ ರಕ್ತ ಸಂಚಾರ ಸುಧಾರಿಸುತ್ತದೆ. ಸ್ನಾಯುಗಳು ಬಲವಾಗುತ್ತವೆ ಮತ್ತು ನರಮಂಡಲಕ್ಕೆ ಪುಷ್ಟಿ ದೊರಕುತ್ತದೆ. ಮಸಾಜ್ ಮಾಡಿದ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿಸಬೇಕು. ಆಯುರ್ವೇದವು ಶಿಶುವಿನ ನಿದ್ರೆ ಮತ್ತು ವಾತಾವರಣಕ್ಕೂ ಹೆಚ್ಚಿನ ಮಹತ್ವವನ್ನು ನೀಡುತ್ತದೆ. ಶಿಶುವನ್ನ ಶಾಂತ, ಸ್ವಚ್ಛ ಮತ್ತು ಧ್ವನಿರಹಿತ ವಾತಾವರಣದಲ್ಲಿ ಇಡುವುದು, ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡಿಸುವುದು ಆರೋಗ್ಯಕ್ಕೆ ಸಹಾಯಕ. ಅಲ್ಲದೆ ಶಿಶುವಿನ ಸುತ್ತಲೂ ಇರುವವರ ಪ್ರೀತಿ, ಸ್ಪರ್ಶ ಮತ್ತು ಮಾತುಗಳು ಮಾನಸಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ಉಸಿರಾಟದ ಸಮಸ್ಯೆಗಳು ಕೂಡ ಕೆಲ ಶಿಶುಗಳಲ್ಲಿ ಕಂಡುಬರುತ್ತವೆ. ಮೂಗು ಕಟ್ಟಿಕೊಳ್ಳುವುದು, ಉಸಿರಾಟದಲ್ಲಿ ತೊಂದರೆ, ಸಣ್ಣ ಕೆಮ್ಮು, ಹವಾಮಾನ ಬದಲಾವಣೆ ಅಥವಾ ಸೋಂಕಿನಿಂದ ಉಂಟಾಗಬಹುದು. ಈ ಸಮಸ್ಯೆಯ ನಿವಾರಣೆಗೆ ಶಿಶುವನ್ನ ಬೆಚ್ಚಗೆ ಇಡುವುದು, ಸ್ವಚ್ಛ ಮತ್ತು ಧೂಳುರಹಿತ ವಾತಾವರಣ ಒದಗಿಸುವುದು ಮುಖ್ಯ. ಯಾವುದೇ ರೀತಿಯ ಸೋಂಕುಗಳು ನವಜಾತ ಶಿಶುಗಳಿಗೆ ಅಪಾಯಕಾರಿಯಾಗಬಹುದು. ಹೊಕ್ಕಳ ಭಾಗದ ಸೋಂಕು, ಜ್ವರ, ಹಾಲು ಕುಡಿಯದಿರುವುದು, ಅತಿಯಾದ ನಿದ್ರೆ ಅಥವಾ ಅಳಲು ಇವು ಗಂಭೀರ ಲಕ್ಷಣಗಳಾಗಿರಬಹುದು. ಇಂತಹ ಸಂದರ್ಭಗಳಲ್ಲಿ ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕು. ಒಟ್ಟಾರೆಯಾಗಿ ಹೇಳೋದಾದ್ರೆ ನವಜಾತ ಶಿಶುಗಳಲ್ಲಿ ಕಾಣಿಸುವ ಆರೋಗ್ಯ ಸಮಸ್ಯೆಗಳು ಸಾಮಾನ್ಯವಾಗಿದ್ದು ಹೆಚ್ಚಿನವು ಗಂಭೀರವಾಗಿರುವುದಿಲ್ಲ. ಶಿಶುವಿನ ದೇಹ ಹಾಗೂ
ರೋಗ ನಿರೋಧಕ ಶಕ್ತಿ ಇನ್ನೂ ಸಂಪೂರ್ಣವಾಗಿ ಬೆಳವಣಿಗೆ ಆಗಿರದ ಕಾರಣ ಜ್ವರ, ಶೀತ, ಚರ್ಮದ ತೊಂದರೆ, ಹೊಟ್ಟೆಯ ಸಮಸ್ಯೆಗಳು ಕಾಣಿಸಬಹುದು. ಇವುಗಳ ಲಕ್ಷಣಗಳನ್ನ ಬೇಗ ಗುರುತಿಸಿ ಸರಿಯಾದ ಆರೈಕೆಯನ್ನ ಮಾಡಿದ್ರೆ ಸಮಸ್ಯೆಗಳು ಹೆಚ್ಚಾಗುವುದಿಲ್ಲ. ಸ್ವಚ್ಛತೆ ಕಾಪಾಡುವುದು, ನಿಯಮಿತವಾಗಿ ಹಾಲುಣಿಸುವುದು ಮತ್ತು ಅಗತ್ಯವಿದ್ರೆ ವೈದ್ಯರ ಸಲಹೆ ಪಡೆಯುವುದು ಶಿಶುವಿನ ಉತ್ತಮ ಆರೋಗ್ಯಕ್ಕೆ ಸಹಾಯಕವಾಗುತ್ತದೆ. ಪೋಷಕರ ಪ್ರೀತಿಯ ಆರೈಕೆ ಮತ್ತು ಜಾಗರೂಕತೆ ಶಿಶುವಿನ ಆರೋಗ್ಯಕರ ಬೆಳವಣಿಗೆಗೆ ಅತ್ಯಂತ ಮುಖ್ಯ. ಡೆಸ್ಕ್ ಬ್ಯೂರೋ, ಜೈ ಕನ್ನಡ ನ್ಯೂಸ್.